ಶಾಲೆಗೆ ಬರೋ ಮಕ್ಕಳಿಗೆ ಅಪೌಷ್ಟಿಕತೆ ದೂರವಾಗ್ಲಿ, ಲವಲವಿಕೆಯಿಂದ ಮಕ್ಕಳು ಪಾಠ ಕಲೀಲಿ ಅಂತ ಸರ್ಕಾರ ಮಕ್ಕಳಿಗೆ ಕ್ಷೀರ ಭಾಗ್ಯ ಅನ್ನೋ ಯೋಜನೆಯಲ್ಲಿ ಹಾಲಿನ ಪೌಡರ್ ಅನ್ನ ಮಕ್ಕಳಿಗೆ ಒದಗಿಸುವಂತಹ ಸೌಕರ್ಯವನ್ನ ಮಾಡಿಕೊಟ್ಟಿದೆ. ನಿಜವಾಗಿಯೂ ಇದು ಎಷ್ಟರ ಮಟ್ಟಿಗೆ ಬಳಕೆ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಈ ಸುದ್ದಿ ನೋಡ್ಬೇಕಾದ್ರೆ ನಿಮಗೆ ಕಾಡುತ್ತೆ. ಕಾರಣ ಇಲ್ಲೊಬ್ಬ ಶಿಕ್ಷಕನೋ ಭಕ್ಷಕನೋ ಗೊತ್ತಿಲ್ಲ, ಮಕ್ಕಳಿಗೆ ಹಾಲು ಕುಡಿಸ್ಬೇಕಾದವನು ಬರೀ ನೀರು ಕುಡಿಸಿ ಉಳಿದಿರೋ ಹಾಲಿನ ಪೌಡರ್ನ ಅಂಗಡಿಗೆ ಮಾರಾಟ ಮಾಡಬೇಕಾದ್ರೆ ಸಿಗಾಕೊಂಡಿದ್ದಾನೆ. ಪಬ್ಲಿಕ್ ಟಿವಿ ಸ್ಟಿಂಗ್ ಆಪರೇಷನ್ ಅಲ್ಲಿ ಬಂದಿರುವಂತಹ ಸುದ್ದಿ ಇದು. ಯಾವ ಊರಿನಲ್ಲಿ ಹೀಗಾಗಿದೆ, ಯಾರು ಆ ಶಿಕ್ಷಕ, ನೋಡ್ತಾ ಹೋಗೋಣ. ಸಿದ್ದರಾಮಯ್ಯ ಕನಸಿನ ಯೋಜನೆಗೆ ಶಿಕ್ಷಕನಿಂದಾನೇ ಕನ್ನ. ಕಾಳಸಂತೆಯಲ್ಲಿ ಕ್ಷೀರಭಾಗ್ಯ ಹಾಲಿನ ಪೌಡರ್ ಮಾರಾಟ. ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಕ್ಷೀರಭಾಗ್ಯ ಯೋಜನೆಯ ಅಡಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಕೆನೆಭರಿತ ಹಾಲನ್ನ ನೀಡಲಾಗ್ತಾ ಇದೆ. ಮಕ್ಕಳಲ್ಲಿನ ಅಪೌಷ್ಟಿಕತೆಯನ್ನ ನಿವಾರಿಸುವ ಸಲುವಾಗಿ ಸಿಎಂ ಸಿದ್ದರಾಮಯ್ಯ ಕ್ಷೀರಭಾಗ್ಯ ಯೋಜನೆಯನ್ನ ಜಾರಿ ತಂದಿದ್ರು. ಆದ್ರೀಗ ಸರ್ಕಾರಿ ಶಿಕ್ಷಕನೇ ಸರ್ಕಾರಕ್ಕೆ ಕನ್ನ ಹಾಕಿದ್ದಾನೆ. ಮಕ್ಕಳ ಹೊಟ್ಟೆ ಮೇಲೆ ಹೊಡೆದು ತನ್ನ ಹೊಟ್ಟೆ ತುಂಬಿಸ್ಕೊಳ್ತಿದ್ದಾನೆ. ಶಾಲೆಗಳಿಗೆ ನಂದಿನಿ ಬ್ರ್ಯಾಂಡ್ನ ಕ್ಷೀರಭಾಗ್ಯ ಹಾಲಿನ ಪೌಡರ್ ಪ್ಯಾಕೇಜ್ಗಳನ್ನ ವಿತರಣೆ ಮಾಡಲಾಗ್ತಿದೆ. ಆದ್ರೆ ಯಾದಗಿರಿ ಲಿಂಗೇರಿ ತಾಂಡದ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಸೂರ್ಯಕಾಂತ್ ಮಕ್ಕಳಿಗೆ ಬರೋ ಹಾಲಿನ ಪೌಡರ್ ಪ್ಯಾಕೆಟ್ ಮಾರಾಟ ಮಾಡಿ ಹಣ ಮಾಡ್ಕೊಳ್ತಿದ್ದಾನೆ. ಇನ್ನು ಯಾದಗಿರಿ ನಗರದ ಕಿರಾಣಿ ಅಂಗಡಿಯಲ್ಲಿ ಹಾಲಿನ ಪ್ಯಾಕೆಟ್ ಮಾರಾಟ ಮಾಡುವಾಗ ಪಬ್ಲಿಕ್ ಟಿವಿಯ ರಹಸ್ಯ ಕಾರ್ಯಾಚರಣೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಾನೆ. ಇನ್ನು ಸೂರ್ಯಕಾಂತ್ 2016ರಿಂದ ಲಿಂಗೇರಿ ತಾಂಡ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾನೆ. ಸ್ವತಃ ತನ್ನ ಕಾರ್ನಲ್ಲಿ ಹಾಲಿನ ಪ್ಯಾಕೆಟ್ ತೆಗೆದುಕೊಂಡು ಬಂದು ಯಾದಗಿರಿ ನಗರದ ಕಿರಾಣಿ ಹಾಗೂ ಜನರಲ್ ಸ್ಟೋರ್ಗೆ ಮಾರಾಟ ಮಾಡ್ತಾನೆ. ಬರೋ ಹಣವನ್ನ ಜೇಬಿಗೆ ಬಿಟ್ಕೊಳ್ತಾನೆ. ಕ್ಷೀರಭಾಗ್ಯ ಯೋಜನೆಯ ಅಡಿಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿತರಿಸುವ ಹಾಲಿನ ಪೌಡರ್ ಪ್ಯಾಕೆಟ್ ಹಣದ ಆಸೆಗೆ ಮಾರಾಟ ಮಾಡ್ಕೊಳ್ತಾ ಇರುವುದು ಈಗ ಜನರ ಆಕ್ರೋಶ ಕಾರಣ ಆಗಿದೆ. ಏನೋ ಏನ್ ಸಾರ್ ಇದು, ಮಣ್ಣು ತಿನ್ನೋ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ನಾನೇನೂ ಮಾಡಿಲ್ಲ ಅಂತ ಸಬೂಬ್ ತಗೊಂಡು ಎಸ್ಕೇಪ್ ಆಗೋದಕ್ಕೆ ಶಿಕ್ಷಕ ಮುಂದಾಗಿದ್ದ. ಒಂದೇ ಪ್ಯಾಕೆಟ್ ತಂದಿದ್ದೆ ಅಂತ ನಾಚಿಕೆ ಬಿಟ್ಟು ಹೇಳಿ ಸ್ಥಳದಿಂದ ಕಾಲ್ಕಿತ್ತ. ಇನ್ನು ಅಧಿಕಾರಿಗಳು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಕ್ರಮವನ್ನ ಕೈಗೊಳ್ಳಬೇಕು. ಇನ್ನು ಇಂತಹ ಘಟನೆ ಮರುಕಳಿಸದಂತೆ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಅಮರೀಶ್, ಪಬ್ಲಿಕ್ ಟಿವಿ, ಯಾದಗಿರಿ.